ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ನಿಮಗೆ ಬಿಳಿ ಕೂದಲು ಸಮಸ್ಯೆ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ತಲೆಯಲ್ಲಿ ಎಷ್ಟೇ ಕೆಮಿಕಲ್ಗಳು ಯೂಸ್ ಮಾಡಿದ್ರೂ ಕೂಡ ಕೂದಲು ಬಿಳಿ ಆಗ್ತಾ ಇರೋದು ನಿಲ್ತಾನೆ ಇಲ್ಲ, ಹಾಗೂ ಉದುರೋದಂತೂ ನಿಲ್ತಾನೆ ಇಲ್ಲ. ಹಾಗಾದರೆ ಈ ಒಂದು ಮನೆ ಮದ್ದನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಆಮೇಲೆ ನಿಮಗೆ ಹೇಗೆ ಮಾಡಬೇಕು ಅಂತ ಕೂಡ ಇದನ್ನು ಹೇಳ್ಕೊಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡಬೇಕಂತ. ನಾನು ಮೊದಲು ಇಲ್ಲೊಂದು ಸಣ್ಣ ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಲವಂಗ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಲವಂಗ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ತಲೆಗೆ ಬುಡದಿಂದ ನಮ್ಮ ಕೂದಲು ವೈಟ್ ಆಗೋದು ನಿಲ್ಲಿಸೋದಕ್ಕೆ ಲವಂಗ ಕೂಡ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಆದ ಕಾರಣ ನಾನಿವತ್ತು ಲವಂಗದಿಂದ ನಿಮಗೆ ಈ ಒಂದು ಹೋಮ್ ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ತಲೆಯಲ್ಲಿರುವ ಮೆಲೋನಿನ್ ಅಂಶವು ಜಾಸ್ತಿ ಆಗೋದಕ್ಕೆ ಲವಂಗ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಆದ ಕಾರಣ ನಾನಿವತ್ತು ಲವಂಗನ ಯೂಸ್ ಮಾಡ್ತಾ ಇದ್ದೇನೆ. ಹಾಗೂ ನಮ್ಮ ಕೂದಲು ಉದ್ದವಾಗಲು ಕೂಡ ಲವಂಗ ತುಂಬಾ ಹೆಲ್ಪ್ಫುಲ್ಲಾಗಿದೆ. ಈ ಲವಂಗ ಎಲ್ಲಿವರೆಗೂ ಹುರ್ಕೋಬೇಕು ಅಂದರೆ ತುಂಬಾ ಕಪ್ಪಗಾಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿ ಈಗ ಹೇಗೆ ಉರಿತಾ ಇದೆ ಅಂತ ನೀವೇ. ಲವಂಗ ಹೀಗೆ ಎಲ್ಲನೂ ಹುರ್ಕೊಂಡ ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡಿ ನೀವೇ. ತುಂಬಾ ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ. ಹಾಗೂ ಈ ಲವಂಗ ಹಾಕ್ಕೊಂಡಿದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಕರಿಬೇವನ್ನ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ಕರಿಬೇವು ಕೂಡ ಎಲ್ಲರ ಮನೆಯಲ್ಲಿ ನ್ಯಾಚುರಲಾಗಿ ಸಿಗುತ್ತೆ, ಹಾಗೂ ಇದು ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಹಾಗೂ ಕರಿಬೇವು ತಾಜಾ ಇರುವಂಥ ಕರಿಬೇವು ನೋಡಿ ಎಷ್ಟು ಹಚ್ಚರಾಗಿ ಕಾಣಿಸ್ತಾ ಇದೆ ಅಂತ. ಇಂಥ ಕರಿಬೇವನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಇದು ಕೂಡ ಸ್ವಲ್ಪ ಹೊತ್ತು ಹೀಗೆ ಹುರ್ಕೊಳ್ಳಿ. ಬ್ಲ್ಯಾಕ್ ಆಗೋವರೆಗೂ ಕೂಡ ಈ ಕರಿಬೇವನ್ನ ಹುರ್ಕೊಳ್ತೇರಿ. ಕರಿಬೇವು ಕೂಡ ತನ್ನ ಹಚ್ಚ ಹಸಿರ ಬಣ್ಣ ಕೂಡ ಚೇಂಜ್ ಆಗ್ತಾ ಇರೋದು ನೀವು ಇದರಲ್ಲಿ ಕಾಣ್ಬೋದು. ಇದು ಕೂಡ ಬ್ಲ್ಯಾಕ್ ಆಗಿ ಆಗುತ್ತೆ ನೋಡಿ. ಇವೆರಡೂ ಕೂಡ ತುಂಬಾ ಯೂಸ್ಫುಲ್ಲಾಗಿ ನಮ್ಮ ತಲೆಗೆ ವರ್ಕ್ ಮಾಡುತ್ತೆ, ಹಾಗೂ ನಮ್ಮ ಹೇರ್ಸ್ ಕೂಡ ವರ್ಕ್ ಮಾಡುತ್ತೆ. ಆದ ಕಾರಣ ನಾನು ಇವೆರಡು ಇಂಗ್ರೀಡಿಯೆಂಟ್ಸ್ನಿಂದ ಇವತ್ತು ನಿಮಗೆ ಹೇರ್ ಪ್ಯಾಕ್ನ ಹೇಳ್ಕೊಡ್ತಾ ಇದ್ದೇನೆ. ಹಾಗೂ ಈ ಹೇರ್ ಪ್ಯಾಕ್ ನಾವು ಎಲ್ಲೇ ಹೋದರೂ ಕೂಡ ನಮ್ಮ ಜೊತೆಯಲ್ಲಿ ತಗೊಂಡು ಹೋಗ್ಬೋದು, ಅಷ್ಟೊಂದು ಯೂಸ್ಫುಲ್ ಆಗಿದೆ. ಹಾಗೂ ಈ ಒಂದು ಹೇರ್ ಪ್ಯಾಕ್ನಿಂದ ನಮ್ಮ ಕೂದಲು ಸೆಕೆಂಡಲ್ಲೇ ಬ್ಲ್ಯಾಕ್ ಆಗೋ ಹಾಗೆ ಮಾಡ್ಬೋದು. ಆದ ಕಾರಣ ಈ ಹೇರ್ ಪ್ಯಾಕ್ ತುಂಬಾ ಬುಡದಿಂದ ಹಚ್ಕೊಂಡಿದ್ರೂ ಕೂಡ ತುಂಬಾ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ. ಹಾಗೂ ಮೇಲ್ಮೇಲೆ ಕೂಡ ಹಚ್ಕೊಂಡ್ರೆ ಎಲ್ಲೆಲ್ಲಿ ನಮ್ಮ ಕೂದಲು ವೈಟ್ ಆಗಿದೆಯೋ ಅಲ್ಲೆಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಲವಂಗ ಹಾಗೂ ಕರಿಬೇವು ತುಂಬಾ ಚೆನ್ನಾಗಿ ಹುರ್ಕೊಂಡಿರೋದನ್ನು ನೀವು ನೋಡ್ಕೊಂಡು ಬರುವುದು. ಹಾಗೂ ಇದನ್ನು ನಾನು ಅದೇ ಬೌಲಲ್ಲಿ ಒಂದು ಕುಟ್ಟಣಿಗೆ ತೊಗೊಂಡು ಇದನ್ನು ಚೂರು ಚೂರಾಗಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಇದನ್ನು ತುಂಬಾ ಬೇಗ ಇದು ಪುಡಿ ಆಗುತ್ತೆ, ಯಾಕಂದರೆ ಇದು ಚೆನ್ನಾಗಿ ತುಂಬ ಹುರಿದಿದೆ. ಆದ ಕಾರಣ ಇದು ತುಂಬಾ ಚೆನ್ನಾಗಿ ಪುಡಿ ಆಗುತ್ತೆ. ಇದಕ್ಕೆ ಯಾವುದೇ ಮಿಕ್ಸಿ ಕೂಡ ಯೂಸ್ ಮಾಡೋ ಅಗತ್ಯ ಇಲ್ಲ. ನಾನಿಲ್ಲಿ ಕೈಯಿಂದನೇ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ನೋಡಿ ಇದು ಎಷ್ಟು ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ಅಂತ ನೀವೇ. ಇದನ್ನೇನಾದರೂ ನೀವು ತಲೆಗೆ ಹಚ್ಕೊಂಡ್ರೆ ಶಾಕೇ ಆಗ್ತೀರ, ಅಷ್ಟೊಂದು ನಮ್ಮ ಕೂದಲು ಬ್ಲ್ಯಾಕಾಗಿ ಕಾಣಿಸುತ್ತೆ. ಹಾಗೂ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಕೋತಾ ಇದ್ದೇನೆ. ಕೊಬ್ಬರಿ ಎಣ್ಣೆಯಿಂದ ಕೂಡ ನಮ್ಮ ಕೂದಲು ಉದ್ದವಾಗಿ ಬೆಳೆಯಲು ಹಾಗೂ ಸ್ಟ್ರಾಂಗ್ ಆಗಿರಲು ಕೂಡ ಕೊಬ್ಬರಿ ಎಣ್ಣೆ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಈ ಕೊಬ್ಬರಿ ಎಣ್ಣೆ ಕೂಡ ನಮ್ಮ ತಲೆಗೆ ಹಾಗೆ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಬ್ಲ್ಯಾಕಾಗಿ ಮಾಡಲು ಈ ನೈಸರ್ಗಿಕವಾಗಿ ಮನೆಯಲ್ಲೇ ಮಾಡಿರುವ ಹೋಮ್ ಮೇಡ್ ರೆಮಿಡಿಯನ್ನು ನೀವು ಕೂಡ ಯೂಸ್ ಮಾಡ್ಕೊಳ್ಬೋದು. ಎಷ್ಟೇ ಕೆಮಿಕಲ್ ಕೂಡ ಯೂಸ್ ಮಾಡಿದ್ರೂ ಕೂಡ ನಮ್ಮ ತಲೆಯಲ್ಲಿ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಹಾಗೂ ನಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ. ಆದ ಕಾರಣ ನಾವು ಎಲ್ಲ ಕೆಮಿಕಲ್ ಕೂಡ ದೂರ ಮಾಡಿ ಹೀಗೆ ಮನೆಯಲ್ಲೇ ಯೂಸ್ ಮಾಡಿ. ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೈಟ್ ಹೇರ್ ಸಮಸ್ಯೆ ಅಂತೂ ನಾವು ಇವತ್ತಂತೂ ಎಲ್ಲರಲ್ಲೂ ಕಾಣ್ಬೋದು. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ವೈಟ್ ಹೇರ್ ಸಮಸ್ಯೆ ಜಾಸ್ತಿನೇ ಆಗ್ತಿದೆ. ನಮ್ಮ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗಲು ಕಾರಣವೇನೆಂದರೆ, ನಮ್ಮಲ್ಲಿರುವ ಮೆಲೋನಿನ್ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬಂದರೆ ನಮ್ಮ ಕೂದಲು ಕೂಡ ವೈಟ್ ಹೇರ್ಸ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಆದ ಕಾರಣ ನಮ್ಮ ದೇಹದಲ್ಲಿ ಮೆಲೋನಿನ್ ಹಾಗೂ
ನಮ್ಮಲ್ಲಿ ರಕ್ತ ಸಂಚಲನೆ ಕೂಡ ಜಾಸ್ತಿ ಆಗುತ್ತಾನೇ ಇರೋದಿಲ್ಲ. ಆದ ಕಾರಣ ಕೂಡ ನಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ ಹಾಗೂ ವೈಟ್ ಹೇರ್ಸ್ ಕೂಡ ತುಂಬಾ ಜಾಸ್ತಿಯಾಗಿ ಕಾಣಿಸ್ತಾ ಬರುತ್ತೆ. ಆದ ಕಾರಣ ನಾವು ಯಾವುದೇ ಒಂದು ಹೇರ್ ಡೈನ ಯೂಸ್ ಮಾಡಿದ್ರೂ ಕೂಡ ನಮ್ಮ ವೈಟ್ ಹೇರ್ಸ್ ಕಡಿಮೆನೇ ಆಗ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಹಾಗೂ ನೀವು ಕೂಡ ಇವತ್ತಿನ ಒಂದು ವಿಡಿಯೋನ ತಪ್ಪದೆ ಪೂರ್ತಿಯಾಗಿ ನೋಡಿ ಹಾಗೂ ನಿಮಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿ ವರ್ಕ್ ಮಾಡುತ್ತೆ. ಹಾಗೂ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗಾದರೆ ಇವತ್ತಿಂದ ಈ ಒಂದು ವಿಡಿಯೋನ ನೋಡೋಣ ಬನ್ನಿ. ನಾನಿವತ್ತು ಸಪೋಟ ಹಣ್ಣಿನ ಬೀಜದಿಂದ ಇವತ್ತು ನಿಮಗೆ ಹೇರ್ ಪ್ಯಾಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೇನೆ. ಸಪೋಟ ಹಣ್ಣು ಅಂದರೂ ತುಂಬಾ ಜನಕ್ಕೆ ಎಲ್ರಿಗೂ ತುಂಬ ಇಷ್ಟ ಹಾಗೂ ಅದರಿಂದ ಕೂಡ ನಮಗೆ ತುಂಬಾ ಹೆಲ್ಪ್ಫುಲ್ಲಾಗಿ ದೇಹದಲ್ಲಿ ವರ್ಕ್ ಮಾಡುತ್ತೆ, ಪ್ರೋಟೀನ್ ಅಂಶಗಳು ಕೂಡ ಕೊಡುತ್ತೆ. ಹಾಗೂ ಅದು ಬೀಜ ಬಿಸಾಕೋದ್ರಿಂದ ಅದರಿಂದ ನಾವು ಎಷ್ಟೆಲ್ಲ ಯೂಸ್ಫುಲ್ ಇರುತ್ತೆ ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದ್ರ ಬೀಜನ ಬಿಸಾಕೋ ಬದಲು ಹೀಗೆ ನಾವು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಒಂದು 5-6 ಸಪೋಟ ಹಣ್ಣಿನ ಬೀಜನ ತೊಗೊಳ್ತಾ ಇದ್ದೀನಿ. ಅದನ್ನು ತೊಗೊಂಡು ಹೀಗೆ ನೀವು ಪುಡಿ ಮಾಡ್ಕೊಳ್ಬಹುದು. ಒಂದು ಕುಟ್ಟೋ ಕಲ್ಲನ್ನ ಹೆಲ್ಪ್ ಮಾಡ್ಕೊಂಡು ಯೂಸ್ ಮಾಡಿಕೊಂಡು ಅದರಿಂದ ಹೀಗೆ ಕುಟ್ತಾ ಬನ್ನಿ. ಸಪೋಟ ಹಣ್ಣು ನಮ್ಮ ದೇಹಕ್ಕೆ ಎಷ್ಟು ಪ್ರೋಟೀನ್ ಅಂಶಗಳು ಕೊಡುತ್ತೋ ಅದರಿಂದ ಹೆಚ್ಚಿಗೆ ಕೂಡ ಈ ಒಂದು ಬೀಜದಿಂದ ಕೂಡ ನಮ್ಮ ಕೂದಲಿಗೆ ತುಂಬಾ ವರ್ಕ್ ಮಾಡುತ್ತೆ ಹೆಲ್ಪ್ಫುಲ್ಲಾಗಿ. ಹಾಗೂ ನಮ್ಮ ಕೂದಲು ಕೂಡ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕಡಿಮೆ ಮಾಡಲು ಕೂಡ ಈ ಒಂದು ಸಪೋಟ ಬೀಜ ಕೂಡ ಯೂಸ್ ಆಗುತ್ತೆ. ಹಾಗೂ ನಮ್ಮ ಕೂದಲು ಬೆಳವಣಿಗೆ ಕೂಡ ಇದರಿಂದ ಜಾಸ್ತಿ ಆಗುತ್ತೆ. ಆದ ಕಾರಣ ನಾನು ಸಪೋಟ ಬೀಜದಿಂದ ನಿಮಗೆ ಈ ಒಂದು ಹೇರ್ ಪ್ಯಾಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ನೋಡ್ಬೋದು ಈ ಬೀಜಗಳು ಎಲ್ಲನೂ ನಾನು ಪುಡಿ ಮಾಡ್ಕೊಂಡಿರೋದು. ಹೀಗೆ ಒಂದು ಬಟ್ಲಲ್ಲಿ ಹಾಕ್ಕೊಂಡು ನಾನಿಲ್ಲಿ ಕಬ್ಬಿಣದ ಹಂಚನ್ನು ಯೂಸ್ ಮಾಡ್ಕೋತಾ ಇದ್ದೇನೆ. ಕಬ್ಬಿಣದ ಹಂಚು ಯಾಕೆ ಯೂಸ್ ಮಾಡ್ಕೋತೀನಿ ಅಂದರೆ ಕಬ್ಬಿಣದ ಅಂಶಗಳು ಕೂಡ ನಮ್ಮ ತಲೆ ಕೂದಲು ಬೆಳೆಯೋದಕ್ಕೆ ಹಾಗೂ ನಮ್ಮ ಕೂದಲು ಎಷ್ಟೇ ಉದುರ್ತಾ ಇದ್ದರೂ ಕೂಡ ಅದು ಕೂಡ ಕಡಿಮೆ ಆಗೋದಕ್ಕೆ ಈ ಒಂದು ಕಬ್ಬಿಣದ ಅಂಶಗಳು ಕೂಡ ತುಂಬಾ ಹೆಲ್ಪ್ಫುಲ್ ವರ್ಕ್ ಮಾಡುತ್ತೆ. ಆದ ಕಾರಣ ಈ ಸಪೋಟ ಬೀಜವನ್ನು ಇದರೊಳಗಡೆ ಹಾಕ್ಕೊಂಡು ನಾನು ಈ ಬೀಜಗಳನ್ನು ಹುರ್ಕೊಳ್ಬೇಕಾಗುತ್ತೆ. ಎಲ್ಲಿವರೆಗೂ ಹುರಿಬೇಕು ಅಂದರೆ ಇದು ಫುಲ್ಲಾಗಿ ಬ್ಲ್ಯಾಕ್ ಆಗಿ ಆಗೋವರೆಗೂ ಇದನ್ನು ಹುರ್ಕೊಳ್ಳಿ. ಹಾಗೂ ನಾನಿಲ್ಲಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೇನೆ. ಜಾಸ್ತಿ ಹೈ ಫ್ಲೇಮಲ್ಲಿ ಏನು ಇಟ್ಕೊಳ್ಬೇಡಿ, ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ತುಂಬಾ ಒಳ್ಳೆಯದು. 2 ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ನೋಡ್ಬೋದು ಇದ್ರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿ ಕಾಣಿಸ್ತಾ ಇದೆ ಅಂತ ಬ್ಲ್ಯಾಕ್ ಆಗಿ. ಹಾಗೂ ನಾನು ಇದರೊಳಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಕಾಫಿ ಪೌಡರ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ಶೈನಿ ಆಗಿ ಸ್ಮೂತಾಗಿ ಕಾಣಿಸಲು ಕೂಡ ಆರಂಭವಾಗುತ್ತೆ. ಆದ ಕಾರಣ ನಾನಿಲ್ಲಿ ಕಾಫಿ ಪೌಡರ್ನ ಯೂಸ್ ಮಾಡ್ಕೋತಾ ಇದ್ದೇನೆ. ನೋಡ್ಬೋದು ಕಾಫಿ ಪೌಡರ್ ಹಾಕ್ಕೊಂಡಿದ್ದ ನಂತರ ತುಂಬಾ ವೇಗವಾಗಿ ಬ್ಲ್ಯಾಕ್ ಆಗೋದಕ್ಕೂ ಆರಂಭವಾಗಿದೆ ಅಂತ. ಇವೆರಡು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಹಾಕ್ಕೊಂಡು ಹುರ್ಕೊಳ್ಬೋದು. ನೋಡ್ಬೋದು ಈಗ ಈ 2 ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ. ಹಾಗೂ ಈ ಸಪೋಟ ಹಣ್ಣು ಬೀಜಗಳು ಕೂಡ ತುಂಬಾ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ. ಹಾಗೂ ನಾನು ಇದರೊಳಗೆ ಒಂದು ಕುಟ್ಟೋದನ್ನ ಯೂಸ್ ಮಾಡಿಕೊಂಡು ಅದೇ ಕಬ್ಬಿಣದ ಕಡಾಯಿ ಹಂಚಿದ ಮೇಲೆ ಹೀಗೆ ನಾನು ಇದನ್ನು ಪುಡಿ ಮಾಡ್ಕೋತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಇದು ಚೆನ್ನಾಗಿ ಹುರಿದಿರೋದ್ರಿಂದ ಇದನ್ನು ಸ್ವಲ್ಪ ನಾವು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಹಾಗೂ ನಾನು ಇದರೊಳಗಡೆ ನೀರನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಇದರೊಳಗಡೆ ನೀರನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ಕುದಿ ಬರೋವರೆಗೂ ಸ್ವಲ್ಪ ಕುದಿಸ್ಕೊಳ್ಳಿ. ನಮಗೆ ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ತೊಗೊಳ್ಬೋದು. ಯಾಕಂದರೆ ನಾನು ಇದರೊಳಗೆ ಮೆಹಂದಿನ ಹೇಗೆ ಮಿಕ್ಸ್ ಮಾಡೋದು ಅಂತ ನಾನಿವತ್ತು ಹೇಳ್ಕೊಡ್ತಾ ಇದ್ದೇನೆ. ಹಾಗೂ ಇದರೊಳಗೆ ನಾನೊಂದು ಟೀ ಸ್ಪೂನಷ್ಟು ಕಲ್ವಂಜಿನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಕಲ್ವಂಜಿಯಿಂದ ಕೂಡ ನಮ್ಮ ಕೂದಲು ವೇಗವಾಗಿ ಬ್ಲ್ಯಾಕ್ ಆಗುತ್ತೆ ಹಾಗೂ ವೈಟ್ ಹೇರ್ಸ್ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸೋದಿಲ್ಲ. ಹಾಗೂ ವೈಟ್ ಹೇರ್ಸ್ ಕೂಡ ಜಾಸ್ತಿಯಾಗಿ ನಮಗೆ ವೇಗವಾಗಿ ಬರೋದಿಲ್ಲ, ಅದು ಕೂಡ ಕಡಿಮೆ ಆಗುತ್ತೆ. ಈ ನೀರು ಈಗ ಸ್ವಲ್ಪ ಕುದಿದ ನಂತರ ನಾನು ಒಂದು ಬಟ್ಲು ತಗೊಂಡು ಇದರೊಳಗೆ ಶೋಧಿಸ್ಕೊಳ್ತಾ ಇದ್ದೇನೆ. ಈ ನೀರನ್ನ ಸ್ವಲ್ಪ ತಣ್ಣಗಾಗಲು ಬಿಟ್ಟು ನಾನು ಈ ಬಟ್ಲೊಳಗೆ ಶೋಧಿಸ್ಕೊಂಡಿದ್ದೇನೆ. ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿ ನೀರು ಕೂಡ ಕಾಣಿಸ್ತಾ ಇದೆ ಅಂತ. ಇದರೊಳಗೆ ನಾನು ಕಲ್ವಂಜಿ ಕೂಡ ಆ್ಯಡ್ ಮಾಡಿದ್ದೆ ಅಲ್ವಾ, ಆದ ಕಾರಣ ಕಲ್ವಂಜಿಯಿಂದ ಕೂಡ ತುಂಬಾ ಬ್ಲ್ಯಾಕ್ ಆಗಿ ನಮ್ಮ ಹೇರ್ಸ್ಗಳು ಕೂಡ ಕಾಣಿಸುತ್ತೆ.
ರೆಡಿ ಮಾಡ್ಕೊಂಡಿರುವಂಥ ಈ ನೀರನ್ನ ನಾನು ಮತ್ತೆ ಕಬ್ಬಿಣದ ಕಡಾಯಿಗೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ನಾನು ಕುದಿಸ್ಕೊಳ್ತಾ ಇರ್ತೇನೆ. ನೋಡ್ಬೋದು ಆವಾಗ ಕೂಡ ಅದ್ರ ಕಲ್ವಂಜಿ ಪೌಡರ್ ಹಾಕಿದ್ನಲ್ವ ಅದರ ಅಂಶಗಳು ಕೂಡ ಇದರೊಳಗೆ ಚೆನ್ನಾಗಿ ಬಿಟ್ಕೋತಾ ಇದೆ. ಆದ ಕಾರಣ ಈ ನೀರು ತುಂಬಾ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರೋದು. ಹಾಗೂ ನಮ್ಮ ಹೇರ್ಗೆ ಮೆಹಂದಿ ಕೂಡ ಅಪ್ಲೈ ಮಾಡೋದಿದೆಯಲ್ವ ಅದು ಕೂಡ ತುಂಬಾ ಸ್ಮೂತಾಗಿ ಚೆನ್ನಾಗಿ ಮೆಹಂದಿ ಕೂಡ ಬರುತ್ತೆ. ನಾನಿಲ್ಲಿ ನುಪ್ಪುರ್ ಮೆಹಂದಿನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ನುಪ್ಪುರ್ ಮೆಹಂದಿ ಕೂಡ ತುಂಬಾ ನ್ಯಾಚುರಲ್ ಆಗಿ ಸಿಗುತ್ತೆ. ಅದರಲ್ಲಿ ಜಾಸ್ತಿ ಏನು ಕೆಮಿಕಲ್ ಕೂಡ ಆ್ಯಡ್ ಮಾಡ್ಕೊಂಡಿರೋದಿಲ್ಲ. ಆದ ಕಾರಣ ನಾನು ನುಪ್ಪುರ್ ಮೆಹಂದಿನ ಆ್ಯಡ್ ಮಾಡಿಕೊಂಡು ಇವತ್ತು ನಿಮಗೆ ಹೇರ್ ಪ್ಯಾಕ್ನ ಹೇಳ್ಕೊಡ್ತಾ ಇದ್ದೇನೆ. ನೋಡ್ಬೋದು ನುಪ್ಪುರ್ ಮೆಹಂದಿ ಹಾಕ್ಕೊಂಡಿದ ನಂತರ ಕೂಡ ಎಷ್ಟು ಚೆನ್ನಾಗಿ ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಬೋದು. ಅದರಿಂದ ಕೂಡ ನಮಗೆ ಯಾವುದೇ ಒಂದು ಕೆಮಿಕಲ್ ಕೂಡ ಅಂಟೋದಿಲ್ಲ. ಆದ ಕಾರಣ ನಾನು ನುಪ್ಪುರ್ ಮೆಹಂದಿಯಿಂದ ಇವತ್ತು ನಿಮಗೆ ಹೇರ್ ಪ್ಯಾಕ್ನ ಹೇಳ್ಕೊಡ್ತಾ ಇದ್ದೇನೆ. ಈ ಒಂದು ನುಪ್ಪುರ್ ಮೆಹಂದಿನ ಆ್ಯಡ್ ಮಾಡಿಕೊಂಡು ಹೀಗೆ ಸ್ವಲ್ಪ ಹೊತ್ತು ಇದಕ್ಕೆ ಕುದಿಸ್ಕೊಳ್ತಾ ಇರಿ ನೀವು. ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೆ, ಏಕೆಂದರೆ ಒಂದೇ ಪ್ರಮಾಣದಲ್ಲಿ ಹಾಕ್ಕೊಂಡಿದ ನಂತರ ಜಾಸ್ತಿ ಸುಟ್ಟು ಹೋಗುತ್ತೆ. ಹಾಗೂ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಮೆಹಂದಿ ಕೂಡ ಬ್ಲ್ಯಾಕ್ ಆಗಿ ಕಾಣಿಸೋದಿಲ್ಲ. ಆದ ಕಾರಣ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೆ. ಹಾಗೂ ನಾನು ಇದರೊಳಗಡೆ ಬ್ರಿಂಗ್ರಾಜ್ನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಬ್ರಿಂಗ್ರಾಜ್ ಪೌಡರ್ ಕೂಡ ತುಂಬಾ ನ್ಯಾಚುರಲ್ ಆಗಿರುತ್ತೆ. ಹಾಗೂ ಅದರಲ್ಲಿ ಕೂಡ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೊಳ್ಳೋದಿಲ್ಲ. ಇದು ಮೆಹಂದಿ ಒಳಗೆ ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಕೂದಲು ಬೇಗವಾಗಿ ಬೆಳೆಯುತ್ತೆ. ಹಾಗೂ ಇದರಿಂದ ಕೂದಲು ಕಟ್ಟಾಗುತ್ತೆ ಅಲ್ವಾ ಅರ್ಧದಲ್ಲೇ, ಅದು ಕೂಡ ಕಡಿಮೆ ಆಗುತ್ತೆ. ನೀವು ಬ್ರಿಂಗ್ರಾಜ್ನ ಪೌಡರ್ ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬಹುದು ಅಥವಾ ಮನೆಯಲ್ಲೇ ನೀವು ರೆಡಿ ಕೂಡ ಮಾಡ್ಕೊಳ್ಬಹುದು. ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡಿಕೊಂಡ್ರೆ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೊಂಡಿರೋದಿಲ್ಲ ಅದರೊಳಗೂ ಕೂಡ. ಆದ ಕಾರಣ ನಾನು ಕೂಡ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೊಂಡಿರೋದು. ಇವೆರಡು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ಕುದಿಯೋದಕ್ಕೆ ಬಿಡಿ. ಈ ಒಂದು ಮೆಹಂದಿ ರೆಡಿ ಆಗಿರೋದು ಈಗ ಆಗಿದೆ. ನಾನು ಈ ಒಂದು ಮೆಹಂದಿಗೆ ಹೀಗೆ ಒಂದು ಪ್ಲೇಟ್ನ ಮುಚ್ಚಿ ಓವರ್ ನೈಟ್ ಹೀಗೆ ಕಬ್ಬಿಣದ ಹಂಚಲ್ಲೇ ನಾನು ಬಿಟ್ಟಿರ್ತೇನೆ. ಆಮೇಲೆ ಬಿಟ್ಟಿರೋದ ನಂತರ ಕೂಡ ನಿಮ್ಗೆ ತೋರಿಸ್ತೇನೆ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ. ನೋಡ್ಬೋದು ಓವರ್ ನೈಟ್ ನಾನು ಹೀಗೆ ಬಿಟ್ಟಿದ್ದೆ, ಆದ ಕಾರಣ ಇದು ತುಂಬಾ ಬ್ಲ್ಯಾಕ್ ಆಗಿ ಬಂದಿದೆ ಅಂತ. ಹಾಗೂ ಇದನ್ನು ನಾನು ನಿಮಗೆ ಅಪ್ಲೈ ಕೂಡ ಮಾಡಿ ತೋರಿಸ್ತೇನೆ. ನೀವು ಕೂಡ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋ ಬದಲು ಹೀಗೆ ಮನೆಯಲ್ಲೇ ನ್ಯಾಚುರಲ್ ಆಗಿ ಇನ್ಸ್ಟೆಂಟ್ ಹೇರ್ ಡ್ರೈನ ನೀವು ಕೂಡ ಟ್ರೈ ಮಾಡ್ಬೋದು. ನೋಡ್ಬೋದು ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೋದು ಎಷ್ಟು ಬ್ಲ್ಯಾಕ್ ಆಗಿರೋದು ಅಂತ. ಹಾಗೂ ನಮ್ಮ ತಲೆಯಲ್ಲಿ ಕೂಡ ಎಷ್ಟು ವೈಟ್ ಹೇರ್ಸ್ ಇದೆ ಅಂತ ನೀವು ನೋಡ್ಬೋದು. ಮೇಲ್ಗಡೆ ವೈಟ್ ಹೇರ್ಸ್ ಇರೋದಕ್ಕಿಂತ ಒಳಗಡೆ ಜಾಸ್ತಿಯಾಗಿ ವೈಟ್ ಹೇರ್ಸ್ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ನಾನು ಎಷ್ಟು ಚೆನ್ನಾಗಿ ಬಿಚ್ಚಿ ತೋರಿಸ್ತಾ ಇದ್ದೇನೆ ಅಂತ. ಹಾಗೂ ಇದನ್ನು ನಾನು ಅಪ್ಲೈ ಕೂಡ ಮಾಡಿ ತೋರಿಸ್ತೇನೆ ನಿಮಗೆ. ಎಲ್ಲೆಲ್ಲಿ ನಮ್ಮ ಕೂದಲು ವೈಟ್ ಇದೆಯೋ ಅಲ್ಲಲ್ಲಿ ಹೀಗೆ ನೀವು ಒಂದು ಬ್ರಷ್ನ ಸಹಾಯದಿಂದ ಹೀಗೆ ಅಪ್ಲೈ ಮಾಡ್ಕೊಳ್ಬಹುದು. ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆ ಅಲ್ಲಿ ಹಚ್ಕೊಳ್ಳಿ. ಹೀಗೆ ಒಂದು ಬ್ರಷ್ನ ಯೂಸ್ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಹೇರ್ ಡೈನ ಅಪ್ಲೈ ಮಾಡ್ಕೊಳ್ಬಹುದು ನಮ್ಮ ಹೇರ್ಸ್ಗೆ. ಹಾಗೂ ನಮ್ಮ ಕೈ ಕೂಡ ಯಾವುದೇ ಒಂದು ಗಲೀಜು ಕೂಡ ಆಗೋದಿಲ್ಲ. ಆದ ಕಾರಣ ನೀವು ಕೂಡ ಹೀಗೆ ಒಂದು ಬ್ರಷ್ನ ಯೂಸ್ ಮಾಡ್ಕೊಳ್ಳಿ. ನೋಡ್ಬೋದು ಎಷ್ಟೆಲ್ಲ ವೈಟ್ ಹೇರ್ಸ್ ಕಾಣಿಸ್ತಾ ಇದೆ ಅಂತ. ಅಲ್ಲಲ್ಲಿ ಹೀಗೆ ಬಿಚ್ಚಿ ನಮ್ಮ ಹೇರ್ ಡ್ರೈನ ಅಪ್ಲೈ ಮಾಡ್ಕೊಳ್ಬಹುದು. ನೋಡ್ಬೋದು ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೇನೆ ಅಂತ ನಾನು. ಹೇರ್ ಡೈ ಹಚ್ಚಿರೋದ್ರಿಂದ ನಮ್ಮ ಕೂದಲು ಕೂಡ ಹೀಗೆ ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ಇದರಲ್ಲಿ ನಾನು ಕಲವಂಜಿನ ಆ್ಯಡ್ ಮಾಡ್ಕೊಂಡಿದ್ದೇನಲ್ವ, ಅದರಿಂದ ನಮ್ಮ ಕೂದಲು ಕೂಡ ಶೈನಾಗಿ ಹೊಳಪೋದಕ್ಕೂ ಕೂಡ ಕಾರಣವಾಗಿದೆ. ಆದ ಕಾರಣ ನೀವು ಕೂಡ ಕಲವಂಜಿನ ಆ್ಯಡ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೂ ಈ ಥರ ಒಂದು ಡಿಕಾಷನ್ನ ಯೂಸ್ ಮಾಡಿಕೊಂಡು ಈ ಬೇರೆಯವರು ಕೂಡ ಈ ಮೆಹಂದಿನ ಕಲಿಸ್ಕೊಳ್ತಾರೆ. ಹಾಗೆ ನೀರನ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಈ ಟಿಪ್ಸ್ನ ಯೂಸ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.